ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ಮಹಾಲಕ್ಷ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನೀವು ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರೋ ಹಾಗೇನೆ ನಮ್ಮ ತಂದೆಯವರ ಮಿಲಿಟರಿ ಅಂದ್ರೆ ಆರ್ಮಿ ಜರ್ನಿ ಅವ್ರದ್ದು ಯಾವ ರೀತಿ ಸ್ಟಾರ್ಟ್ ಮಾಡಿದ್ರು, ಹೇಗೆಲ್ಲ ಅವರು ಫೇಸ್ ಮಾಡಿದ್ರು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಆಸೆ. ಸೊ ಹಾಗಾಗಿ ಲೆಟ್ ಸ್ಟಾರ್ಟ್ ರೆಡಿ. ಸೊ ಇವತ್ತು ನಿನ್ನ ಲೈಫ್ ಜರ್ನಿನ ಅಂದ್ರೆ ನಿನ್ನ ಮಿಲಿಟರಿ ಲೈಫ್ ಜರ್ನಿನ ನಾನು ತುಂಬಾ ಜನ ನಿನ್ ಫ್ರೆಂಡ್ಸ್ ಆಗಿರ್ಬೋದು ಮತ್ತೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ತುಂಬಾ ಜನ ಕೇಳ್ತಾ ಇದ್ರು, ಅಂದ್ರೆ ಈ ಒಂದು ವಿಡಿಯೋನ ಮಾಡು ಡ್ಯಾಡಿದು ಲೈಫ್ ಆರ್ಮಿಲಿ ಮಿಲಿಟರಿಲೆಲ್ಲ ಅವ್ರು ಯಾವ ರೀತಿ ಇದ್ರು, ಹೇಗೆ ಅವ್ರ ಏನೆಲ್ಲ ಫೇಸ್ ಮಾಡಿದ್ದಾರೆ ಅನ್ನೋದನ್ನ ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇದೆ. ಸೊ ಅದನ್ನ ಇವತ್ತು ನೀನ್ ಹೇಳ್ಬೇಕು. ಹೆಂಗ್ ಸ್ಟಾರ್ಟ್ ಆಯ್ತು ಆರ್ಮಿ ಜರ್ನಿ? ಹೆಂಗ್ ಸ್ಟಾರ್ಟ್ ಆಯ್ತು? ರಿಕ್ರೂಟ್ ಅಂತ ಅಪಾರ್ಟ್ಮೆಂಟ್ ಬರ್ತೆ ಆದ್ರೆ ರಿಕ್ರೂಟ್ ಒಂದು 9 ತಿಂಗಳು ಟ್ರೈನಿಂಗ್ ಮುಗಿದಾದ ನಂತರ ಅವನ್ನ ಉಪ್ಪು ತಿಂದು ಪ್ರತಿಜ್ಞೆ ಮಾಡಿಸ್ತಾರ. ಹವಾ का रास्ता, पानी का रास्ता, ನಮ್ಮ ಜಾಗ ಖುಷಿ ಜಾಗ, ನಮ್ಮ ದೇಶಕ್ಕಾಗಿ ನಮ್ಮ ಜೀವ ಕೊಡಕ್ಕೆ ನಾವು ತಯಾರದೇವೆ ಅಂತೇಳಿ ಹಿಂದೂ ಧರ್ಮದವ್ರಿಗೆ ಭಗವದ್ಗೀತೆ, ಮುಸ್ಲಿಮರಿಗೆ ಅವ್ರ ಪುರಾಣ, ಕ್ರಿಶ್ಚಿಯನ್ರದ್ದು ಬೈಬಲ್ ಮೇಲೆ ಹಿಂಗೆ ಹಸ್ತಾಕ್ಷರ ಇಟ್ಟು ಪ್ರತಿಜ್ಞೆ ಮಾಡ್ತೇವೆ. ಸತ್ಯ ಪೀರಿಯಡ್ 9 ತಿಂಗಳ ಮುಗಿದಾಗ ಅವಾಗ ನಮಗೆ ಗ್ರೀನ್ ಕಲರ್ ಡ್ರೆಸ್ ಅದೆಲ್ಲ ಓಜಿ ಡ್ರೆಸ್ ಅಂತಾರಲ್ಲ, ಆ ಓಜಿ ಡ್ರೆಸ್ಸು ಕಂಬರ್ ಡ್ರೆಸ್ಸು ಅವಾಗ ನಮ್ಗೆ ಸಿಗಲ್ಲ. ಅದಕ್ಕಿಂತ ಮೊದಲ ಕಾಕಿ ಡ್ರೆಸ್ಸಲ್ಲಿ ಟ್ರೈನಿಂಗ್, ಅದು ರಿಕ್ರೂಟ್ ಅಂತಾರೆ. ಅಂದರೆ ನಾನು 1984 SSLC ಮುಗಿಸ್ಕೊಂಡು ತಮಿಳುನಾಡು ವೆಲ್ಲಿಂಗ್ಟನ್ ಅಕ್ಟೋಬರ್ 18, 19, 20 ಆ ಡೇಟ್ಗೆ ಎನ್ರೋಲ್ಮೆಂಟ್ ಇತ್ತು. ನನಗೆ ಕಾಲಿಂಗ್ ಲೆಟರ್ ಬಂದಿತ್ತು. ಸೊ ಆ ಟೈಮ್ದಲ್ಲಿ ಧನ್ಯವಾದ. ಸೊ ಅಲ್ಲಿ ಆ ದಿನ ಫಿಸಿಕಲ್ ಟೆಸ್ಟ್ ಏನೆಲ್ಲ ಇತ್ತು ಅದೆಲ್ಲ ಆಯ್ತು. ಅದೆಲ್ಲದ್ರೊಳಗೆ ಪಾಸ್ ಆದೆ. ನೆಕ್ಸ್ಟ್ ಮಾರನೇ ದಿನ ಮೆಡಿಕಲ್ ಇತ್ತು. ಮೆಡಿಕಲ್ನು ನಮ್ಮನ್ನ ಡಾಕ್ಟರ್ ಪರೀಕ್ಷೆಯಲ್ಲಿ ತುದಿ ಊರಿನಿಂದ ಹಿಡಿದು ನೆತ್ತಿ ತನಕನು ಹುಟ್ಟಿದ ಮರಗಲ್ಲೇ ನಮ್ದು ಮೆಡಿಕಲ್ ಆಗತ್ತೆ. ಅದ್ರೊಳಗು ನಂದು ಪಾಸ್ ಆಯ್ತು. ಅದೇ ನಂತರ 20ನೇ ತಾರೀಕಿಗೆ ಅಕ್ಟೋಬರ್ 24 ರಿಟರ್ನ್ ಟೆಸ್ಟ್. ಅಲ್ಲೇ ನಮ್ಮ ತಮಿಳುನಾಡು ವೆಲ್ಲಿಂಗ್ಟನ್ ಡ್ರಿಲ್ ಗ್ರೌಂಡ್ MRC ಟ್ರೈನಿಂಗ್ ಸೆಂಟರ್, ಅಲ್ಲೇ ನಮ್ದು ರಿಟರ್ನ್ ಟೆಸ್ಟ್ ಇತ್ತು. ಅದು ರಿಟರ್ನ್ ಟೆಸ್ಟ್ ಪಾಸ್ ಆಯ್ತು. ಅದೇ ದಿನ ರಿಸಲ್ಟ್ನು ಬಂತು. ಅದೇ ದಿನ ಡ್ಯೂಟಿ ಜಾಯಿನ್ ಆದೆ. ಹಾಕಿ ಡ್ರೆಸ್ ಇರುತ್ತೆ ನಮಗೂ. 9 ತಿಂಗಳು ಟ್ರೈನಿಂಗು. ಅಲ್ಲಿಂದ 6 ತಿಂಗಳು ಟ್ರೈನಿಂಗ್ ಮುಗಿದಾದ ನಂತರ ಎಲ್ಲ ಪರೀಕ್ಷೆ ಇರ್ತಾವ. ಅದು ಮುಗಿದ ಪರೀಕ್ಷೆಯಲ್ಲಿ ಪಾಸ್ ಆದವ್ರಿಗೆ 22 ದಿನ ರಜಾ ಕೊಡ್ತಾರೆ. ಅವಾಗ 1984 1 ಇಯರ್ ಆದ್ಮೇಲೆ ಇಲ್ಲ, 6 ಮಂತ್ ಆದ ತಕ್ಷಣ 20 days 1 month ಲೀವ್. ಅವಾಗ 1 month ಲೀವ್ ನಾನು ಬಂದೆ. ನನಗೆ 1300 6 ತಿಂಗಳು ಪೇಮೆಂಟ್. 6 ಮಂತ್ಸ್ಗೂ ಸೇರಿ 1300. ಆ ಪೇಮೆಂಟ್ ತಗೊಂಡು ಊರಿಗೆ ಬಂದೆ. ಊರಿಗೆ ಬಂದೆ. 1 ತಿಂಗಳು ರಜಾ ಮುಗಿಸ್ಕೊಂಡು ಮತ್ತೆ ನಾನು ಮತ್ತೆ 28 days ಲೀವ್ ಮುಗಿಸ್ಕೊಂಡು ಮತ್ತೆ ತಮಿಳ್ನಾಡು ವೆಲ್ಲಿಂಗ್ಟನ್ಗೆ ಹೋದೆ. ಸೊ ಅಲ್ಲಿ ಹೋಗಿ ಅಲ್ಲಿಂದ ಮತ್ 3 ತಿಂಗಳು ಟ್ರೈನಿಂಗ್ ಮುಗೀತು. ಎಲ್ಲಾದ ಪರೀಕ್ಷೆಗಳು ಇಟ್ಟಿರ್ತಾರೆ. ಎಲ್ಲಾ ಪರೀಕ್ಷೆ ಅಂದ್ರೆ ಫೈರಿಂಗು, ರನ್ನಿಂಗು, ಎಲ್ಲ PT ಫಿಸಿಕಲ್ ಟ್ರೈನಿಂಗ್, ಪ್ರತಿಯೊಂದು ಎಲ್ಲ ಟೆಸ್ಟ್ ಅಲ್ಲೆಲ್ಲ ಪಾಸ್ ಆದ ನಂತರ ನಮ್ಮನ್ನ ಸತ್ಯ ಪೀರಿಯಡ್ ಅಂತೇಳಿ ಕಾಕಿ ಡ್ರೆಸ್ ತೆಗೆದು ಓಜಿ ಡ್ರೆಸ್ ಹಾಕಿಸಿ ನಮ್ಮನ್ನ ಸಿಪಾಯಿ ಅಂತ ಮಾಡ್ತಾರೆ. ಸಿಪಾಯಿ ಫಸ್ಟ್ ರ್ಯಾಂಕ್ ರಿಕ್ರೂಟ್. ಟ್ರೈನಿಂಗ್ ಎಲ್ಲ 9 ತಿಂಗಳು ಟ್ರೈನಿಂಗ್ ಅಲ್ಲೇ ರಿಕ್ರೂಟ್ ಅಂತ. ಆ ನಂತರ 9 ತಿಂಗಳು ಟ್ರೈನಿಂಗ್ ಆದ್ಮೇಲೆ ಸಿಪಾಯಿ ಅಂತ ನಮಗ ಡಿಸಿಗ್ನೇಷನ್ ಬರುತ್ತೆ. ಅದಾದ ನಂತರ ಅಲ್ಲಿಂದ 1984 ಆಗಸ್ಟ್ 31 ಸತ್ಯ ಪೀರಿಯಡ್ ಮುಗಿದ ನಂತರ ನಮಗ ಒಂದು 50 ಜನನ್ನ ಫಸ್ಟ್ ಪ್ಯಾರಾ ಕಮಾಂಡೋ
ಹಿಮಾಚಲ್ ಪ್ರದೇಶ್ ನಾನ್ ಸಿಟಿ ಅಂತ ಅಲ್ಲಿಗೆ ಪೋಸ್ಟಿಂಗ್ ಮಾಡಿದ್ರು, ಟೆಂಪ್ರವರಿ. ಅದ್ರೊಳಗೆ ಸಿಲೆಕ್ಷನ್ ಆಗಿದ್ರೆ ಪ್ಯಾರಾ ಕಮಾಂಡೋದೊಳಗೆ ಇರ್ಬೋದಾಗಿತ್ತು. ಅದರೊಳಗೆ ಫುಲ್ ಸಖತ್ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ. ಅದು ಅದರೊಳಗೆ ಕಾರಣಾಂತರ ನಂದು ಆಗ್ಲಿಲ್ಲ. ಅಲ್ಲಿ ಟೋಟಲ್ ಹೋದವರಲ್ಲೇನ 2-3 ಜನ ಮಾತ್ರ ಸೆಲೆಕ್ಷನ್ ಆಗಿತ್ತು. ಎಲ್ಲಾರು ಮತ್ತೆ ರಿಟರ್ನ್ ವಾಪಸ್ ನಮ್ಮ ಟ್ರೈನಿಂಗ್ ಸೆಂಟರ್ ತಮಿಳ್ನಾಡು ವೆಲ್ಲಿಂಗ್ಟನ್ಗೆ ಬಂದೀವಿ. ಅಲ್ಲಿಂದ ನನ್ನ ಯೂನಿಟ್ 5 ಮಡ್ರಾಸ್ ಅಂತ ಪೋಸ್ಟಿಂಗ್ ಆಗಿತ್ತು. 5 ಮಡ್ರಾಸ್ ಪೋಸ್ಟಿಂಗ್ ಹೋಗ್ಬೇಕ ಇನ್ನಂತಂದ್ರೆ ಅಂದ್ರೆ ನಮ್ಮ ಯೂನಿಟ್ ಅವಾಗ ಆಂಧ್ರ ಪ್ರದೇಶ ಹೈದರಾಬಾದ್ ಗೋಲ್ಕೊಂಡದಲ್ಲೇ ಇತ್ತು. ಗೋಲ್ಕೊಂಡಾಗೆ ಅಲ್ಲಿಗೆ ಪೋಸ್ಟಿಂಗ್ ಹೋದ ಸ್ವಲ್ಪ ದಿನದಲ್ಲಿನ ನಂದು ಮತ್ತೆ ನಮ್ಮ ಯೂನಿಟ್ ಅರುಣಾಚಲ್ ಪ್ರದೇಶ್ ತವಾಂಗ್, ಅರುಣಾಚಲ್ ಪ್ರದೇಶ್ ಬೀರ್ಪುರ್ ಅಂತ ನಮ್ಮ ಯೂನಿಟ್ ಕೆಳಗಡೆ ಇತ್ತು. ಅಲ್ಲಿಂದ ನಾನು ಅಲ್ಲಿಗೆ ಪೋಸ್ಟಿಂಗ್, ನಮ್ಮ ಯೂನಿಟ್ ಕೂಡ ಎಲ್ಲಾರು ಪೋಸ್ಟಿಂಗ್ ಅಲ್ಲಿಗೆ ಹೋತು. ನಮ್ದು ಮೇನ್ ಬಾಡಿ ಅಲ್ಲಿಂದ ಹೈದರಾಬಾದ್ ಗೋಲ್ಕೊಂಡದಿಂದ ಅರುಣಾಚಲ್ ಪ್ರದೇಶ್ ಬೀರ್ಪುರ್ ಅಲ್ಲಿಗೆ ನನ್ನ ಪೋಸ್ಟಿಂಗ್ ಬಂತು. ಅಲ್ಲಿ ಹೋದೆ. ಅಲ್ಲಿ ಸರ್ವಿಸ್ ಮುಗಿಸ್ಕೊಂಡು ಅಲ್ಲಿ ಚೈನಾ ಬಾರ್ಡರ್ ತವಾಂಗ್ ಅಂತದೆ, ಅಲ್ಲಿ ಬರ್ಫ್ ಬೀಳೋ ಜಾಗದಲ್ಲಿ ಅಲ್ಲಿ ಡ್ಯೂಟಿ ಮಾಡಿ ಅಲ್ಲಿಂದ ನಮ್ಮ ಯೂನಿಟ್ ನೀವು ಯುದ್ಧ ಎಲ್ಲ ಮಾಡ್ಬೇಕು ಅಂದ್ರೆ ಯಾವ ತರ ಅಂದ್ರೆ ಅಲ್ಲಿ ಈಗ ಕ್ವಾರ್ಟರ್ಸ್ ಎಲ್ಲರಿಗೂ ಕ್ವಾರ್ಟರ್ಸ್ ಇರುತ್ತೆ, ನೀವು ಹೋದ ತಕ್ಷಣ ಎಲ್ರಿಗೆ ಇರಲ್ಲ, ಇಂತಿಷ್ಟು ಪರ್ಸೆಂಟೇಜ್ ಅಂತ ಇರತ್ತೆ. ಆದ್ರೂ ಅಲ್ಲಿ ಫ್ಯಾಮಿಲಿ ಇಡುವಂತ ಇದು ಇರ್ಲಿಲ್ಲ, ಆದ್ರೆ ಇತ್ತು. ಸ್ವಲ್ಪ ಜನ ಮಾತ್ರ ಫ್ಯಾಮಿಲಿ ಕರ್ಕೊಂಡ್ ಬಂದಿದ್ರು ಅಲ್ಲೇ. ಟೈಮಿಂಗ್ಸ್ ಎಲ್ಲ ಇರುತ್ತೆ ರೆಡಿ, ಇವಾಗ ಬೆಳಿಗ್ಗೆ ಈ ಟೈಮಿಗೆ ಹೋಗ್ಬೇಕು. ಬೆಳಿಗ್ಗೆ ಈ ಟೈಮಿಗೆ ಹೋಗ್ಬೇಕಂತಂದ್ರೆ ಡೈಲಿ ಫಸ್ಟ್ ಪೀರಿಯಡ್ ನಮ್ದು PT 6 ಗಂಟೆಗೆ PT ಮಾರ್ಚಪ್ ಅಂತಾರೆ. ಆ ಟೈಮ್ಕಿಂತ ಮೊದಲು ನಾವು ಇಲ್ಲಿ ಬೆಳಗಿನ 4 ಗಂಟೆಗೆ ಎದ್ದು ರೆಡಿಯಾಗಿ ಎಲ್ಲ ರೊಟೀನ್ ವರ್ಕ್ ಮುಗಿಸ್ಕೊಂಡು ಫಿಸಿಕಲ್ ಟ್ರೈನಿಂಗಿಗೆ ಹೋಗ್ಬೇಕು. ಫಿಸಿಕಲ್ ಟ್ರೈನಿಂಗ್ ಫಸ್ಟ್ ಪೀರಿಯಡ್ ಫಿಸಿಕಲ್ ಟ್ರೈನಿಂಗ್ ಮುಗಿದಾದ ನಂತರ ಸೆಕೆಂಡ್ ಪೀರಿಯಡ್ ನಾಷ್ಟ ಮಾಡ್ಕೊಂಡು ಪೆರೇಡ್ ಅಂತ ಇರತ್ತೆ. ಪೆರೇಡ್ ಒಂದೊಂದ್ ಕಡೆ ಒಂದೊಂದ್ ತರ ಇರತ್ತೆ. ಒಂದೊಂದು ಆಲ್ಟಿಟ್ಯೂಡ್ ಅಲ್ಲೇ ಅಲ್ಲಿದ ಡ್ಯೂಟಿ ಬೇರೆ. ಪೀಸ್ ಸ್ಟೇಷನ್ ಅಂದ್ರ ಇಂತ ಬೆಂಗಳೂರು ಅಂತ ಏರಿಯಾದಲ್ಲಿ ಪೀಸ್ ಅಂತಾರೆ. ಈಗ ಚೈನಾ ಬಾರ್ಡರ್, ಪಾಕಿಸ್ತಾನ್ ಬಾರ್ಡರ್, ಜಮ್ಮು ಕಾಶ್ಮೀರ ಅವೆಲ್ಲ ಫೀಲ್ಡ್ ಅಂತಾರೆ. ಈ ತರ ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ ಸೈಡ್ ಎಲ್ಲ ಅವೆಲ್ಲ ಫೀಲ್ಡ್ ಅಂದ್ರ ಅಲ್ಲೆಲ್ಲ ಫ್ಯಾಮಿಲಿ ಕರ್ಕೊಂಡು ಹೋಗಂಗ ಇರಂಗಿಲ್ಲ. ಬಾರ್ಡರ್ದಾಗ ಡ್ಯೂಟಿ ಇರುತ್ತಲ್ಲ, ಫ್ಯಾಮಿಲಿ ಕರ್ಕೊಂಡು ಹೋಗುವಂತ ಪ್ಲೇಸ್ ಇರಲ್ಲ. ಇಂತ ಪೀಸ್ ಸ್ಟೇಷನ್ ಇದ್ದಲ್ಲೇ ಫ್ಯಾಮಿಲಿ ಕರ್ಕೊಂಡ್ ಬರೋದು. ಸೊ ಆತರ ಹಂಗಿರತ್ತೆ. ಒಂದೇ ಕಡೆ ನಿಮ್ನ ಪೋಸ್ಟಿಂಗ್ ಹಾಕಲ್ಲ. ಯೂನಿಟ್ ನಮ್ದು ಇನ್ಫೆಂಟ್ರಿ ಇರೋದ್ರಿಂದ ನಮ್ದು ಯೂನಿಟ್ ಪೋಸ್ಟಿಂಗ್ ಆಗತ್ತೆ. ನಮ್ದು ಇನ್ಫೆಂಟ್ರಿ ಬಟಾಲಿಯನ್ ಅಂತಂದ್ರ ಯೂನಿಟ್, ನಮ್ದೊಂದು ಯೂನಿಟ್ ಎಷ್ಟು 1000 ಜನ ಇರ್ತಾವಂದ್ರ ಅಷ್ಟು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರೈನ್ ಅಲ್ಲೇ ತಿಂಗಳಾನ್ಗಟ್ಲೆ ಹೋಗ್ತೇವಿ. ಈಗ ಇಲ್ಲಿಂದ ಹೈದರಾಬಾದ್ ಇಂದ ಅರುಣಾಚಲ್ ಪ್ರದೇಶ, ಆಸಾಂ ನ್ಯೂ ಮಿಸಾಮಾರಿ ಅಂತಿದೆ ರೈಲ್ವೆ ಸ್ಟೇಷನ್. ಅಲ್ಲಿ ನಮಗೆ ಗೌರ್ಮೆಂಟ್ ಒಂದು ಟ್ರೈನ್ ಅಲಾಟ್ ಮಾಡ್ತದೆ. ನಾವು ಅದರೊಳಗನ ಡ್ಯೂಟಿ ಮಾಡ್ಕೊಂಡು, ಅದರೊಳಗನ ಟ್ರೈನ್ ಅಲ್ಲೇನ ಅಡಿಗೆ ಮಾಡ್ಕೊಂಡು, ಅದರಲ್ಲೇನ ಊಟ ಮಾಡ್ಕೊಂಡು, ಅಲ್ಲೇ ಎಲ್ಲ ಸ್ನಾನ ಮಾಡ್ಕೋಕೆ ಎಲ್ಲದಕ್ಕೂ ಸ್ಪೆಷಲ್ ಟ್ರೈನ್ ಕೊಡ್ತಾರ ನಮಗೆ. ಸೊ ಇವಾಗ ಡ್ಯಾಡಿ, ನೀನು ನೆಕ್ಸ್ಟ್ ನಿಮ್ದು ಇವಾಗ ಹೆಂಗೆ ಒಂದ್ ಕಡೆ ಇನ್ನೊಂದ್ ಕಡೆ ನಿಮ್ನ ಶಿಫ್ಟ್ ಮಾಡ್ತಾ ಇರ್ತಾರಲ್ವಾ, ಸೊ ಅವಾಗ ಯಾವ್ದಾದ್ರು ನಿಮ್ ಪ್ರಾಬ್ಲಮ್ ಫೇಸ್ ಮಾಡಿರೋದು ಉಂಟಾ? ಅಂತದೇನಿಲ್ಲ. ಎಲ್ಲಾರು ಯೂನಿಟ್ ಮೂವ್ ಆಗುವಾಗ ಅಂತ ಏನ್ ಪ್ರಾಬ್ಲಮ್ ಏನು ಬರಲ್ಲ. ಈಗ ತುಂಬಾ ಕೇಸಸ್ ಅಲ್ಲಿ ಏನಾಗುತ್ತೆ, ಈಗ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಿರ್ತಾರೆ, ಇವಾಗ ನೀವು ಫೈರಿಂಗ್ ಮಾಡ್ತಾ ಇರ್ತೀರಾ. ಸೊ ಆ ಟೈಮಲ್ಲಿ ತುಂಬಾ ಈಗ ಏನಾದ್ರೂ ಬುಲೆಟ್ ಏನಾದ್ರೂ ಬಾಡಿಗೆ ಹೋಗಿರೋದಾಗಿರ್ಬೋದು, ಆ ರೀತಿ ಏನಾದ್ರೂ ಒಂದು ಸಿಚುವೇಶನ್ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ ಜೊತೆಗಿರೋರ್ಗೆ ನಿಮ್ಗೆ ಏನಾದ್ರು ಆತರ ಬುಲೆಟ್ ಅಂತಂದ್ರ ನಮ್ದ ಯೂನಿಟ್ ಇಲ್ಲಿ ಹಿಮಾಚಲ್ ಪ್ರದೇಶ ಡೆಲೋಜಿಯಲ್ಲಿ ಇತ್ತು. ಅಲ್ಲಿ ಡೆಲೋಜಿಯಲ್ಲಿ ಇದ್ದಾಗ ನಮ್ಮ ಯೂನಿಟ್ ಸಿಕ್ಕಿಂದಿಂದ ಡೆಲೋಜಿ ಪೋಸ್ಟಿಂಗ್ ಬಂತು. ಆ ಟೈಮ್ದಾಗ ನಮ್ದ ಜಮ್ಮುದಿಂದ ಕಾಶ್ಮೀರ್ ಹೋಗ್ಬೇಕಾದ್ರೆ ಮಿಲಿಟೆಂಟ್ಸ್ ಅಲ್ಲೇ ಭತ್ತ ಗದ್ದೆಯಲ್ಲೇ
ಗಿಡದಲ್ಲಿ ಅಲ್ಲೇ ಇಲ್ಲೇ ಕುತ್ಕೊಂಡು ನಾವು ಹೋಗೋ ಗಾಡಿಗೆ ನಮಗೆ ಫೈರಿಂಗ್ ಮಾಡ್ತಾ ಇದ್ರು. ಆ ಬಸ್ ಅಲ್ಲಿ ನಾನು ಇದ್ದೆ. ಬಸ್ ಅಲ್ಲಿ ಎಲ್ಲಾ ಕುಂತಿದ್ದರು, ಎಲ್ಲ ಡಾಕ್ಟರ್ ಮೊದಲ್ ಮಾಡಿ ಎಲ್ಲಾರು ಇದ್ರು. ಅವ್ರೆಲ್ಲಾರು ಕೆಳಗಡೆ ಪಾಸೇಜ್ ಇರತ್ತಲ್ಲ, ಅಲ್ಲಿ ಕೆಳಗೆ ಎಲ್ಲಾರು ಲೈನ್ ಪೊಸಿಷನ್ ಒಬ್ಬರ ಮೇಲೆ ಒಬ್ಬರ ಮಲ್ಕೊಂಡ್ರು. ಗಾಡಿ ನಮಗೆ ಯಾರಿಗೆ ಏನು ಆಗ್ಲಿಲ್ಲ, ಆದ್ರೆ ಮಿಲಿಟೆಂಟ್ಸ್ ಗೋಲಿ ಎಲ್ಲ ಫೈರಿಂಗ್ ಬರ್ತಾ ಇತ್ತು ನಮ್ ಗಾಡಿ ಮೇಲೆ, ಏನು ಆಗ್ಲಿಲ್ಲ. ನಮ್ಮ ಡ್ರೈವರ್ ಬಹಳ ಒಳ್ಳೆ ಮನುಷ್ಯ ಇದ್ದ, ಫುಲ್ ಫಾಸ್ಟ್ ಆಗಿ, ಬಹಳ ಹಿಮ್ಮತ್ ಇತ್ತು ಅವನ್ಗೆ. ಹಂಗೆ ಈ ತರ ಇದನ್ ಮಾಡ್ಕೊಂಡು ಫುಲ್ ಫಾಸ್ಟ್ ಆಗಿ ಗಾಡಿ ಓಡಿಸಿದ. ನಮ್ಮ ಗಾಡಿಗೆ ಎಂತದ್ದು ಆಗ್ಲಿಲ್ಲ. ಆ ತರ ಅಲ್ಲಿ ಮುಂದೆ ಶ್ರೀಲಂಕಾದಾಗ ಅದು ನಾವು ನೌಕರಿ ಅಲ್ಲಿ ಹೋದಾಗ ಎಲ್ಲ ದೇವ್ರ ಪುಣ್ಯದಿಂದ ನಮಗಂತೂ ಏನೂ ಆಗ್ಲಿಲ್ಲ. ನಮ್ ತಾಯಿ ತಂದಿ ಪುಣ್ಯ, ನಮ್ ಜೊತೆ ಇಲ್ಲಿರೋರು ನಮ್ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಬಾಂಬ್ ಬ್ಲಾಸ್ಟ್ ಆಗಿ ಹಿಂದಿದ್ದವ್ರು ತೀರ್ ಹೋದ್ರು, ಮುಂದಿದ್ದವ್ರು ತೀರ್ ಹೋದ್ರು. ನನಗಂತೂ ಒಂದ್ ಕುದುರೆಗೆ ಏನು ಕ್ರಾಶ್ ಆಗ್ಲಿಲ್ಲ. ಆತರ ಎಲ್ಲ ಆಯ್ತು ದೇವ್ರ ಪುಣ್ಯದಿಂದ. ವಾಪಸ್ ಆ ಟೈಮ್ದಾಗ ನಮ್ದು ಇನ್ನೂ ಮದಿನೂ ಆಗಿರ್ಕಿಲ್ಲ, 25ನೇ ವಯಸ್ಸು. ಅದೇ ಈಗ ರಾತ್ರಿ ಇದ್ದವ್ರು ಬೆಳಗ್ಗೆ ಇರ್ತಿರ್ಕಿಲ್ಲ, ಬೆಳಗಿದ್ದವ್ರು ಸಾಯಂಕಾಲ ಇರ್ತಿರ್ಕಿಲ್ಲ ನಮ್ ಫ್ರೆಂಡ್ಸ್ಗಳು. ಅದೇ ಬಾಂಬ್ ಬ್ಲಾಸ್ಟ್ ಆಗೋದು, ಫೈರಿಂಗ್ ನಮ್ ಮೇಲೆ ಅವ್ರ ಫೈರಿಂಗ್ ಆಗೋದು. ಈಗ ನೀವು ಏನಾದ್ರು ಎಮರ್ಜೆನ್ಸಿ ಇವಾಗ ಫ್ಯಾಮಿಲಿ ಊರಲ್ಲೆಲ್ಲ ಇರ್ತಾರೆ, ಇವಾಗ ನೀವು ಇಲ್ಲಿ ಆರ್ಮಿಲಿ ಇರ್ತೀರಾ, ಹೆಂಗೆ ಕನೆಕ್ಟ್ ಅಂದ್ರೆ ಲೆಟರ್ ಥ್ರೂನಾ ಅಥವಾ ಲೆಟರ್? ಇವಾಗೆಲ್ಲ ಈಗ ನಾವು ರಿಟೈರ್ಡ್ ಆಗಿ ಬಂದ ನಂತರ ಇದು ಇಂಟರ್ನೆಟ್, ಮೊಬೈಲು, ಕಂಪ್ಯೂಟರ್. ಅವಾಗೆಲ್ಲ ನಾವಿದ್ದಾಗೆಲ್ಲ ಬರೀ ಡೈಲಿ ಒಂದೊಂದು ಪತ್ರ ಬರೀದು. ಫ್ರೀ ಹೈಲ್ಟುಡ್ನಾಗಿದ್ರ ಲೆಟರ್ ಇರ್ತಿದ್ವು. ಒಂದ್ ಕೆಂಪ್ ಲೆಟರ್ ಏನಾದ್ರು ಇಲ್ಲ, ಆ ಊರಲ್ಲಿ ಇದ್ರೆ ಇರ್ಬೋದು. ಅದು ಫ್ರೀ ಲೆಟರ್. ಆ ಕೆಂಪ್ ಲೆಟರ್ ಮೇಲೆ ಏನು ಒಳಗಡೆ ಏನು ಸೆಕ್ಯೂರಿಟಿ ಸೀಕ್ರೆಟ್ ಏನು ಅದ್ರೊಳಗೆ ಬರಿಬಾರ್ದು ಅಂತೇಳಿ JCO ಅಂತ ಇರ್ತಾರೆ, ಸಿಂಗಲ್ ಸ್ಟಾರ್, ಡಬಲ್ ಸ್ಟಾರ್, ನೈಟ್ ಸುಬೇದಾರ್ ಅಂತ. ಅವ್ರು ಸೈನ್ ಮಾಡಿದಾಗ ಅದು ರೆಡ್ ಲೆಟರ್ ಹೋಗೋದು. ಗ್ರೀನ್ ಲೆಟರ್ ನಾವೇ ಬರೆದು ನಾವೇ ಸೈನ್ ಮಾಡಿ ನಾವು ಕಳ್ಸೋದು. ಒಂದ್ ರೆಡ್ ಲೆಟರ್, ಗ್ರೀನ್. ಅವಾಗ ಈಗೇನ್ ಆಗಿಂದಾಗೆಲ್ಲ ಮೊಬೈಲ್ ಎಲ್ಲ ಬಂದ್ ಎಲ್ಲ ಅನುಕೂಲ. ಇವಾಗ ನಾವ್ ಇದ್ದಾಗ, ನಾವು ರಿಟೈರ್ಡ್ ಆಗಿ ಬಂದ್ 4 ವರ್ಷದ ಮೇಲೆ ಇವೆಲ್ಲ ಮೊಬೈಲು, ಇಂಟರ್ನೆಟ್. ನಾನು ಆರ್ಮಿಯಿಂದ ರಿಟೈರ್ಡ್ ಆಗಿದ್ದು 2000 ಅಲ್ಲಿ. ಯಾವತ್ತು ತುಂಬಾ ಕಷ್ಟ ಆಗ್ತಿದೆ, ಬೇಡ ನಾನು ಇಲ್ಲಿಂದ ರಿಸೈನ್ ಮಾಡ್ಬಿಡೋಣ ಅನ್ನೋ ತರ ಅನ್ಸಿದ್ಯಾ? ಅಂತ ಅರುಣಾಚಲ್ ಪ್ರದೇಶದಲ್ಲಿ ಇನ್ನು ಸಣ್ಣ ವಯಸ್ಸು, ಅವಾಗ ಕಷ್ಟ ಇತ್ತು. ನಮ್ ಫ್ರೆಂಡ್ ಸುಮ್ನೆ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳು, ಆ ಡಾಕ್ಟರ್ ಕಡೆಯಿಂದ ಒಂದ್ ಸರ್ಟಿಫಿಕೇಟ್ ತಗೊಂಡು, ಕಷ್ಟ ಇತ್ತು ಅಲ್ಲಿ. ಹಂಗ ಹೋಗೋಣ ಅಂತ ಬೇಡ ಬೇಡ ಅಂತ ಬಸವಂತಪ್ಪ ಮುಲ್ಮಿನಿ ಅಂತ ಅವ ಹೆಸರಿಗೆ ಇದ್ದ. ಇವಾಗ ರೆಡಿ, ನಿಮ್ಗೆ ಯಾವತ್ತೂ ಅದು ಕಷ್ಟ ಅಂತ ಅನ್ಸ್ಲಿಲ್ವಾ? ಅಂದ್ರೆ ಬೇಡ, ನನ್ಗೆ ಆರ್ಮಿ ಲೈಫ್ ಸಾಕು, ತುಂಬಾ ಕಷ್ಟ ಆಗ್ತಿದೆ, ನಾನು ಹೊರಟ್ಬಿಡೋಣ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಎಂತದ್ದು ಅನ್ಸಿಲ್ಲ ಬಿಡು. ದೇಶ ಸೇವೆ ಮಾಡಲೇಬೇಕು ಅಂತ ನಾನು. ಆದ್ರ ಪೊಲೀಸ್ ಭರ್ತಿ ಬಂದ್ರ ಮಿಲಿಟರಿ ಭರ್ತಿ ಅಂತ ನಾನು ಮೊದಲಿನಿಂದ ನನ್ನ ಗುರಿ ಇತ್ತು. ಅದು ನನಗೆ, ನಾನು ಮಿಲಿಟರಿ ಭರ್ತಿ ನನಗೆ ದೇವ್ರ ದೊರಕಿಸ್ಕೊಟ್ಟ. ನಾನು ಸರ್ವಿಸ್ ಮಿಲಿಟರಿಯಲ್ಲಿ ಎಂತ ಕಷ್ಟ ಇದ್ರೂ ನಾನು ಸುಖಾನ ಅಂತ ಅನುಭವಿಸ್ಕೊಂಡು ನಾನು ನೌಕರಿ ಮಾಡ್ಕೊಂಡು ಬಂದಿದ್ದೆ. ಶ್ರೀಲಂಕಾದಲ್ಲೂ ನೀವು ಸರ್ವಿಸ್ ಮಾಡಿದ್ದೀರಾ? ಹೌದು, ಶ್ರೀಲಂಕಾದಲ್ಲೇನು 87, 88, 89 ಅಲ್ಲಿ ಇತ್ತು ನಮ್ಮ ಯೂನಿಟ್. ಅಲ್ಲಿ ಏನಾದ್ರು ನಡೆದಿರುವಂತ ಘಟನೆ ಬಗ್ಗೆ ಅಲ್ಲೆಲ್ಲ ನೆನಪು ಇರುವಂತ ನಡೆದಿದ್ದ ಘಟನೆಗಳೆಲ್ಲ ಸುಮಾರು ಇದೆ. ಹೇಳೋದು ಎಂತ ಕಷ್ಟ ಇದ್ರು ಮತ್ತು ನಾವು ಆನಂದವಾಗಿ ಇದ್ದೇವೆ ಅಂತ ಹೇಳಕ್ಕ ಇಷ್ಟ. ಯಾವ ತರ ಫೇಸ್ ಮಾಡಿದೆ ಶ್ರೀಲಂಕಾದಲ್ಲಿ, ಹೇಗಿದೆ ಅಲ್ಲಿ? ಶ್ರೀಲಂಕಾ ಆ ಟೈಮ್ದಾಗ ಅದೇ ನಾವು ಶಾಂತಿ ಸೇನಾ ಅಂತ ಹೋದದ್ದು. ಅಲ್ಲಿ ಹೋಗಿ ನಮ್ಗೆ ಅಲ್ಲಿ ಫೈರಿಂಗ್ ಶುರು ಆಯ್ತು. ಅಲ್ಲಿ ಫೈರಿಂಗ್ ಶುರು ಆದಾಗ ಈಗ ಸುಮಾರು ಕ್ಯಾಸುಯಾಲಿಟಿ ಎಲ್ಲ ನಮ್ದಾಯ್ತು.
ಅವ್ರೂ ಆಯ್ತು. ಅದನ್ನೆಲ್ಲ ಏನ್ ಹೇಳ್ಕೊಳ್ಳುವಂಥದ್ದೇನ ಬಹಳ ಕಷ್ಟ. ಹಂಗೆ ಏನ್ ಕಷ್ಟ ಅಂತ ಏನ್ ಅನ್ನೋಂಗಿಲ್ಲ, ನಮ್ದೆಲ್ಲ ಡ್ಯೂಟಿನ ಅದೇ ಅಲ್ಲ. ಅದೇ ನಮ್ದೀಗ ಆಟೋಮೆಟಿಕ್ಲಿ ಅಲ್ಲಿ ಸಾಯಕ್ಕೂ ನಾವು ತಯಾರ, ಬದುಕಾಕು ನಾವು ತಯಾರ. ಅಲ್ಲಿ ಏನ್ ಅಲ್ಲಿ ನಮ್ಮ ಗೆಳೆಯರ್ದು ಯಾರ್ದಾರ ರಕ್ತ ಹರಿತಿದೆ ಅಂದ್ರೆ ನಮ್ಗೆ ಅಲ್ಲಿ ಅಷ್ಟು ಅದಕ್ಕಿಂತ ಧೈರ್ಯ ಹೆಚ್ಚಿನ ಧೈರ್ಯ ಬರತ್ತೆ. ಸುಮಾರು ಟೈಮ್ ಎಲ್ಲ ಬಚಾವ್ ಆಗಿ ಬಂದಿದ್ದೇವೆ ಅಲ್ಲೆಲ್ಲ. ನಾವು ಅಲ್ಲಿ ಎಲ್ಲ ನಿಂಗ ಕ್ಯಾಶುಲಿಟಿ ಜಾಸ್ತಿ ಆಗ್ಬಾರ್ದು ಅಂತ ಹೇಳ್ಕರ ನಾವು 2 ರೋಡ್ ಹಿಡ್ದ ನಾವು ಎಲ್ಲೇ ಹೋದ್ರುನು ಆ ಸೈಡ್ ಒಬ್ರು ಈ ಸೈಡ್ ಒಬ್ರು ಒಂದೊಂದು ಅಲ್ಲಿ ಲೊಕೇಶನ್ ಯಾವ ತರ ಇರುತ್ತೆ ಆ ತರ ಬಾಂಬ್ ನಮ್ಮ ಮೇಲೆ ನಾವು ಈ ಹೋದ್ರ ಬಾಂಬ್ ಯಾರ ದುಶ್ಮನ್ ಬಾಂಬ್ ನಮ್ಮ ಮೇಲೆ ಬಿದ್ರೆ ನಾವು 10 ಜನ ಇಕ್ಕಟ್ಟಿದ್ರೆ ಅಷ್ಟು ಮಂದಿನೂ ಸಾಯ್ತೇವಿ. ಅವಾಗ ಏನ್ ಮಾಡ್ತಾರ, ಒಬ್ಬ ಆ ಮೂಲಿಗೆ ಒಬ್ಬ ಈ ಮೂಲಿಗೆ, ರೈಟ್ ಲೆಫ್ಟ್, ಒಬ್ಬರಿಂದ ಒಬ್ಬರಿಗೆ 15ರಿಂದ 20 ಸ್ಟೆಪ್ 15 ಸ್ಟೆಪ್ ದೂರ ನಾವು ಹೋಗ್ತಿದ್ದೀವಿ. ಹೋಗ್ಬೇಕಲ್ಲ. ಕಾರ್ಗಿಲ್ಗೆ ನಾನು ಟ್ರೈನಿಂಗ್ ಸೆಂಟರ್ದಾಗ ಇನ್ಸ್ಟ್ರಕ್ಟರ್ ಆಗಿ ನಾನು ತಮಿಳ್ನಾಡು ವೆಲ್ಲಿಂಗ್ಟನ್ ಅಲ್ಲಿ ನಾನು ಪೋಸ್ಟಿಂಗ್ ಬಂತು. 1996 ಅಲ್ಲಿ ನಮ್ಮ ಯೂನಿಟ್ ಡೆಲೋಜಲ್ಲಿ ಇತ್ತು. ಅಲ್ಲಿಂದ ನಾನು ತಮಿಳ್ನಾಡು ವೆಲ್ಲಿಂಗ್ಟನ್ ಪೋಸ್ಟಿಂಗ್ ವಿತ್ ಫ್ಯಾಮಿಲಿ ಇದ್ದೆ. ನಾನು ಫ್ಯಾಮಿಲಿ ತಗೊಂಡು ಫ್ಯಾಮಿಲಿ 10 ದಿನ ರಜಾ ಕೊಟ್ರು. 10 ದಿನ ರಜಾ ತಗೊಂಡು ಫ್ಯಾಮಿಲಿ ಊರಲ್ಲಿ ಬಿಟ್ಟು ನಾನು ಮತ್ತೆ ತಮಿಳ್ನಾಡು ವೆಲ್ಲಿಂಗ್ಟನ್ಗೆ ಹೋದೆ. ಅಲ್ಲೇ 4 ವರ್ಷ ಇನ್ಸ್ಟ್ರಕ್ಟರ್. ನಾನು ಟ್ರೈನಿಂಗ್ ಇನ್ಸ್ಟ್ರಕ್ಟರ್. ನಾನು ವೆಪನ್ ಕೋರ್ಸ್ ಮಾಡಿದ್ದೆ. ಮಧ್ಯಪ್ರದೇಶ್ ಮೂವದಲ್ಲಿ ಇನ್ಫೆಂಟ್ರಿ ಸ್ಕೂಲ್ ಮೂವಲ್ಲಿ ಸೆಕ್ಷನ್ ಕಮಾಂಡರ್ ಸೀರಿಯಲ್ ನಂಬರ್ 2 ಕೋರ್ಸ್ ಮುಗಿಸ್ಕೊಂಡು ಯೂನಿಟಿಗೆ ಬಂದೆ. ಒಂದು ವೇಕೆನ್ಸಿ ಇದೆ ತಮಿಳ್ನಾಡು ವೆಲ್ಲಿಂಗ್ಟನ್ ಇನ್ಸ್ಟ್ರಕ್ಟರ್ ವೇಕೆನ್ಸಿ, ವೆಪನ್ ಇನ್ಸ್ಟ್ರಕ್ಟರ್ ಹೋಗ್ಬೇಕು ಅಂತ ಆರ್ಡರ್. ಸರಿ ಆಯ್ತು ಅಂತ ಹೇಳ್ತಾರೆ. ನಾನು ಫ್ಯಾಮಿಲಿ ತಗೊಂಡು ಆರ್ಮಿ ಜಾಯಿನ್ ಆಗುವಾಗ ಗೊತ್ತಿದೆ ಕನ್ನಡ ಒಂದೇ ಲ್ಯಾಂಗ್ವೇಜ್. ಅಲ್ಲಿ ಹೋದ ತಕ್ಷಣ ಇವಾಗ ಪ್ರೆಸೆಂಟ್ ಒಂದು 7 to 8 ಲ್ಯಾಂಗ್ವೇಜಸ್ ನೀನ್ ಮಾತಾಡ್ತಿಲ್ಲ ರೆಡಿ. ಅದೆಲ್ಲ ಹಿಂಗ ಆಟೋಮೆಟಿಕ್ ಅಲ್ಲಿ ಹೋದ ತಕ್ಷಣನೇ ಅಲ್ಲಿ ರೂಢಕ. ಅಲ್ಲಿ ಈಗ ನೋಡಿ ತಮಿಳ್ನಾಡು ವೆಲ್ಲಿಂಗ್ಟನ್ ಹೋದಾಗ ನನಗಂತೂ ಕನ್ನಡ ತಮಿಳ ಬರ್ತಿರ್ಕಿಲ್ಲ. ಅಲ್ಲಿ ಫಸ್ಟ್ ಡೇ ಎನ್ರೋಲ್ಮೆಂಟ್ ಆಗಿ ಫಸ್ಟ್ ಡೇ ಇನ್ನು ಕಲರ್ ಡ್ರೆಸ್ ಮೇಲೆ ಇದ್ದೀವಿ. ಎಲ್ಲರಿಗೂ ಒಂದೊಂದು 4 ರೂಪಾಯಿ ಕೊಟ್ಟಿದ್ರು. ಆನಂತರ ಪ್ಲೇಟ್ ಕೊಟ್ಟಿದ್ರು. ಅಲ್ಲೇ ಶಾಪಾಡ್ ಅಂತ ಹೇಳ್ಕಾರ ಪ್ಲೇಟ್ ಹಿಡ್ಕೊಂಡ್ಕಾರ ಕ್ಯಾಂಟೀನ್ಗೆ ಹೊಂಟ್ರು. ಅಲ್ಲಿ ಅವಾಗ ಶಾಪಾಡ್ ಅಂದ್ರೆ ಊಟಕ್ಕನ ಶಾಪಾಡ್ ಅಂತಾರು ಅಂತ ಹೇಳ್ಕಾರ. ಅವಾಗ ನನಗೆ ಗೊತ್ತಾಯ್ತು. ಇದ್ರಂಗ ಅಲ್ಲಿ ಮಾತಾಡೋದು ನಮ್ದು ತಮಿಳ್ನಾಡು ಮಡ್ರಾಸ್ ರೆಜಿಮೆಂಟ್ ಇರೋದ್ರಿಂದ ನಾವು ಕರ್ನಾಟಕದವರು, ತಮಿಳ್ನಾಡಿನವರು, ಆಂಧ್ರದವರು ಜಾಸ್ತಿ ಹೆಚ್ಚಾಗಿ ತಮಿಳನ್ನ ಮಾತಾಡೋದು. ರೋಲ್ ಕಾಲ್ ಅದು ಈ ಟೈಮ್ದಾಗ ನಾಳಿದ್ ಏನ್ ನೋಡ್ರಿ ಅಂತ ಅನ್ನೋದು ಅದನ್ನ ಮಾತ್ರ ಹಿಂದಿ ಒಳಗೆ ಹೇಳ್ತಾ ಇದ್ರು. ಅಲ್ಲಿ ಆದ್ಮೇಲೆ ಆಟೋಮೆಟಿಕ್ ಆಗಿ ಅಲ್ಲಿ ಮಾತಾಡೋ ಲ್ಯಾಂಗ್ವೇಜ್ ಮೇಲಿಂದ ಆಟೋಮೆಟಿಕ್ ಅದು ನಾವು ಕನ್ನಡನೂ ತಮಿಳನು ಮಾತಾಡಕ್ ಕಲ್ತೀವಿ, ತೆಲುಗುನು ಮಾತಾಡೋದು ಅರ್ಥ ಆಕತಿ, ಮಲಯಾಳಂನು ಮಾತಾಡೋದು ಅರ್ಥ ಆಕತಿ. ಅದನ್ನು ಕಚ್ಚಪಕ್ಕ ಮಾತಾಡ್ತೇವೆ, ಇದನ್ನು ಮಾತಾಡ್ತೇವಿ. ಸೊ ಎಲ್ಲಾರು ಎಲ್ಲ ಲ್ಯಾಂಗ್ವೇಜ್ ಮಾತಾಡ್ತೇವೆ ಹಾಗೆ. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ, ಉರ್ದು ಅದು ಬರಲ್ಲ. ಟೋಟಲ್ 7 ಬರೋದ್ರಲ್ಲಿ 2 ಆಲ್ ಇಂಡಿಯಾ ಎಲ್ಲ. ಈಗ ಎಲ್ಲೆಲ್ಲಿ ರೆಡಿ ನಿನ್ ಸರ್ವಿಸ್ ಮಾಡಿರೋದಂದ್ರೆ ಟೋಟಲ್ ಆಗಿ ಯಾವ್ಯಾವ ಸ್ಟೇಟ್ ಅಲ್ಲಿ ಅಥವಾ ಬೇರೆ ಕಂಟ್ರಿಗೂ ಹೋಗಿ ಸರ್ವಿಸ್ ಮಾಡಿರೋದಿದ್ಯಾ? ಟೋಟಲ್ ಇಂಡಿಯಾದೊಳಗೆ ನಾವು ಸರ್ವಿಸ್ ಮಾಡಿದ್ದು ನಮ್ಮ ಯೂನಿಟ್ ಫಸ್ಟ್ ತಮಿಳ್ನಾಡು ವೆಲ್ಲಿಂಗ್ಟನ್ ಆಯ್ತು. ಸೆಕೆಂಡ್ ಆಂಧ್ರ ಪ್ರದೇಶ್ ಹೈದರಾಬಾದ್ ಆಯ್ತು. ತದನಂತರ ಥರ್ಡ್ ಅರುಣಾಚಲ್ ಪ್ರದೇಶ್ ಬೀರ್ಪುರ್ ತವಾಂಗ್ ಆಯ್ತು. ಸೊ ಅಲ್ಲಿಂದ ಅರುಣಾಚಲದಿಂದ ಮಧ್ಯಪ್ರದೇಶ ಅಲ್ಲಿ ಬಂದಿವಿ. ಮಧ್ಯಪ್ರದೇಶ ದಾನಾ ಅಲ್ಲಿ ಬಂದಿವಿ. ಅಲ್ಲಿಂದ ಮಧ್ಯಪ್ರದೇಶದಿಂದ ಶ್ರೀಲಂಕಾಕ್ಕೆ ಹೋದಿವಿ. ಶ್ರೀಲಂಕಾದಿಂದ ಎಲ್ಲಿಗೆ ಮಧ್ಯದಲ್ಲಿ ಮತ್ತೆ
ಒಮ್ಮೆ ಸಾಗರ್ಕೊಂದು ಪೋಸ್ಟಿಂಗ್ ಬಂತು, ಅಲ್ಲೇ ಮಧ್ಯಪ್ರದೇಶದಲ್ಲೇನೆ ಸಾಗರದಲ್ಲಿ ಸ್ವಲ್ಪ ಅಲ್ಲಿ ಇದ್ದೀವಿ. ಅಲ್ಲಿಂದ ಬೀನಾ ಬಬಿನಾ ಅಂತ ಅಲ್ಲಿ ಇತ್ತು ನಮ್ಮ ಯೂನಿಟು. ಅದನ್ನ ಮುಗಿಸ್ಕೊಂಡು ಅಲ್ಲಿಂದ ಶ್ರೀಲಂಕಾಕ್ಕೆ ಹೋತು. ಶ್ರೀಲಂಕಾದಿಂದ ಅಲ್ಲಿ ಮುಗಿಸ್ಕೊಂಡು ನಾನು ಹಿಮಾಚಲ್ ಪ್ರದೇಶ ಡೆಲೋಜಿಗೆ ಬಂತು. ಡೆಲೋಜಿಯಲ್ಲಿ ಅಲ್ಲಿ ಹವಾಲ್ದಾರ್ ಕೇಳಿರೋದು ಮಾಡಿದೆ. ಅಲ್ಲಿಂದ ನಾನು ತಮಿಳ್ನಾಡು ವೆಲ್ಲಿಂಗ್ಟನ್ ಪೋಸ್ಟಿಂಗ್ ಬಂತು. ತಮಿಳ್ನಾಡು ವೆಲ್ಲಿಂಗ್ಟನ್ ಅಲ್ಲಿ ನಾನು ಹವಾಲ್ದಾರ್ ಇಟ್ಟೆ. ಅಲ್ಲಿಂದ ನಾಯ್ಕಲ್ಲಿ ನಾನು ಪೋಸ್ಟಿಂಗ್ ಬಂದೆ ವೆಲ್ಲಿಂಗ್ಟನ್ಗೆ. ಇವಾಗ ನಿನ್ ಜೊತೆಗಿರೋ ಫ್ರೆಂಡ್ಸ್ ಅಂದ್ರೆ ಆರ್ಮಿಲಿ ನೀವು ಕೆಲಸ ಮಾಡಿದಿರಲ್ಲ, ಇವಾಗ ಜೊತೆಗಿರೋ ಫ್ರೆಂಡ್ಸ್ ಇವಾಗ ಇದಾರ ಅವರೆಲ್ಲ ಇವಾಗ ಇನ್ನು ಕಾಂಟ್ಯಾಕ್ಟ್ ಅಲ್ಲಿ? ಸುಮಾರು ತುಂಬಾ ಕ್ಲೋಸ್ ಇರೋ ಫ್ರೆಂಡ್ಸ್ ಅಲ್ಲಿ ಯಾರ್ಯಾರು ಇರೋದು ಆರ್ಮಿಲಿ ಕ್ಲೋಸ್ ಇದಲ್ಲ ಅವರು ಫ್ರೆಂಡ್ಸ್? ತಮಿಳ್ನಾಡಲ್ಲಿ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದವ್ರಂದ್ರ ರುದ್ರಪ್ಪ ಗಿಡ್ಸನ್ ಅವರೊಂದು, ಬಸವಂತಪ್ಪ ಮುಲಿಮಿನಿ, ಶಿವಪ್ಪ ಭಜಂತ್ರಿ, ಮತ್ತ ಈಶ್ವರ್ ಅಂತ, ಸೊ ಮುಲ್ತಾನಿ ಅಂತ ಇದ್ದಾರೆ. ಮಾರುದ್ರಯ್ಯ ಕಲ್ಮಠ್ ನನ್ನ ಕ್ಲಾಸ್ಮೇಟೇನೆ. ಅವ ಸುಬೇದಾರ್ ಆಗಿ ರಿಟೈರ್ಡ್ ಆಗಿ ಬಂದ್ರು. ನಾನು ಹವಾಲ್ದಾರಲ್ಲೇನ ನಾನು ರಿಟೈರ್ಡ್ ಆಗಿ ಕಾರಣಾಂತರ ನಾನೇ ತಮಿಳ್ನಾಡು ವೆಲ್ಲಿಂಗ್ಟನ್ ಅಲ್ಲಿ 4 ವರ್ಷ ಇನ್ಸ್ಟ್ರಕ್ಟರ್ ಯಾರು ಇರುದಿಲ್ಲ. ನಾನ್ 4 ವರ್ಷ ಅಲ್ಲಿ ಇದ್ದೆ. ಅಲ್ಲಿಂದ ನನಗೆ ಒಬ್ರು ಕರ್ನಲ್ ಡೇವಿಡ್ಸನ್ ಕ್ಲೋತ್ ಅಂತ ಸಾಹೇಬ್ರು ಇದ್ರು, ನಮ್ಮ ಕಂಪ್ನಿ ಕಮಾಂಡ್ರು. ಅವರು ಜೆಸಿಒ ಆಗಿ ಹೋಗಪ್ಪ ನೀನು ಅಂತ ಅಂದ್ರು. ನಮ್ಮ ಫ್ಯಾಮಿಲಿಗೆ ಹುಷಾರಿಲ್ಲ, ನಾನು ಹೋಗ್ಬೇಕು ಸರ್ ಅಂತ ಹೇಳಿದೆ. ಅಲ್ಲಿಂದ ನಮ್ಮ ಯೂನಿಟ್ ಅಲ್ಲಿಂದ ಡೆಲೋಜಿಂದ ಹೈದರಾಬಾದ್ ಬರ್ತಾ ಇತ್ತು. ನನಗೆ ಡಿಸ್ಚಾರ್ಜ್ ಫೋನ್ನಲ್ಲೇನೆ ಡಿಸ್ಚಾರ್ಜ್ ನನಗೆ ಸ್ಯಾಂಕ್ಷನ್ ಆಯ್ತು. ಮಾತಾಡಿ ನನಗೆ ಇಲ್ಲೇ MRC ಇಂದನ ನಾನು ವಾಲಂಟ್ರಿ ಆಗಿ ಫ್ಯಾಮಿಲಿಗೆ ಹುಷಾರಿಲ್ಲ ಅಂತೇಳಿ ನಾನು ರಿಟೈರ್ಮೆಂಟ್ ಆಗಿ ಬಂದೆ. ನೀನು ಹುಟ್ಟಿದ್ದು ಅಲ್ಲೇ ತಮಿಳ್ನಾಡು ವೆಲ್ಲಿಂಗ್ಟನ್ ಮಿಲಿಟರಿ ಹಾಸ್ಪಿಟಲ್ 1/1/1997 ಹುಟ್ಟಿದ್ದು. ಅಲ್ಲಿಂದ 97 ಕಾರ್ಗಿಲ್ 99 ಕಾರ್ಗಿಲ್ ವಾರ್ಗೆ ನಾವು ಹೋಗಕ ತಯಾರಿದ್ದೆ. ನನ್ನ ಅಲ್ಲಿ ಬಿಡ್ಲಿಲ್ಲ. ಟ್ರೈನಿಂಗ್ ಸೆಂಟರ್ದಾಗ ನಾವು ಪ್ಲಾಟೂನ್ ಹವಾಲ್ದಾರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ 1993 ಮದುವೆ ಆಗಿದ್ದು. ಫಸ್ಟ್ ಪಾರ್ಟಿ ಅದೇ ಸಿಕ್ಕಿಂದಿಂದ ನಮ್ಮ ಯೂನಿಟ್ ಹಿಮಾಚಲ್ ಪ್ರದೇಶ ಡೆಲೋಜಿ ಬಂದ್ರಿಗೆ ಫಸ್ಟ್ ಪಾರ್ಟಿ ನ್ಯೂ ಮ್ಯಾರೇಜ್ ಪಾರ್ಟಿ ಅಂತ ನಮಗ್ ಕ್ವಾರ್ಟರ್ಸ್ ಅಲಾಟ್ ಮಾಡಿದ್ರು. ಸೊ 1 ವರ್ಷ ಮಿಲಿಟರಿ ಕ್ವಾರ್ಟರ್ಸ್, ಇನ್ನೊಂದು ವರ್ಷ ಪ್ರೈವೇಟ್ ಕ್ವಾರ್ಟರ್ಸ್ ಅಲ್ಲೇ. ಹಾಗೆ ಅಲ್ಲಿ 2-3 ವರ್ಷ ಡ್ಯೂಟಿ ಮಾಡಿದೆ. ಅಲ್ಲಿಂದ ತಮಿಳ್ನಾಡು ವೆಲ್ಲಿಂಗ್ಟನ್ಗೆ ಮಿಲಿಟರಿ ಕ್ವಾರ್ಟರ್ಸ್ ಅಲ್ಲೇ 2 ಸಲ ಮಿಲಿಟರಿ ಕ್ವಾರ್ಟರ್ಸ್, 1 ಸಲ ಪ್ರೈವೇಟ್ ಕ್ವಾರ್ಟರ್ಸ್ಗೆ ಹೋಗಿ ಅಲ್ಲಿ ಇದ್ದೆ. ಗಂಡ್ ಮಗ ಅಲ್ಲಿದ್ದಾಗ ಹುಟ್ಟಿದ. ನೀನು ತಮಿಳ್ನಾಡು ವೆಲ್ಲಿಂಗ್ಟನ್ ನಲ್ಲಿ ನೀನ್ ಹುಟ್ಟಿದೆ. ಮಗ ಡೆಲ್ಲೋಜಿಲೆ ಹುಟ್ಟಿದ್ದು. ಇವಾಗ ಅಂದ್ರೆ ಇವಾಗ 2025ನೇ ಇಸ್ವಿ ಇದು. ಸೊ ತುಂಬಾ ಇವಾಗ ಚೇಂಜಸ್ ಅಂತ ತುಂಬಾ ಚೇಂಜಸ್ ಆಗಿರುತ್ತೆ ಇವಾಗ ಎಲ್ಲ ಟ್ರೈನಿಂಗ್ ಇಂದ ಹಿಡಿದು ಪ್ರತಿಯೊಂದನ್ನು. ನೀನೇನಾದ್ರೂ ಸಜೆಷನ್ ಕೊಡೋದಾದ್ರೆ ಇವಾಗಿನವ್ರಿಗೆ ಏನಂತ? ಇವಾಗ ಮಿಲಿಟರಿ ಭರ್ತಿ ಹೋಗೋರ್ಗೆಲ್ಲ ಈಗೆಲ್ಲ ಆನ್ಲೈನ್ ಅಲ್ಲೇ ಎಲ್ಲ ಮೆಡಿಕಲ್, ಫಿಸಿಕಲ್, ರಿಟರ್ನ್ ಟೆಸ್ಟ್ ಅಪ್ಲಿಕೇಶನ್ ಹಾಕೋದು. ಈ ನಮ್ಮ 40 ವರ್ಷದ ಹಿಂದಿನ ಕತೆ ನನಗ್ ಗೊತ್ತಿದ್ದ. ಇವಾಗ ಎಲ್ಲ ಆನ್ಲೈನ್ ಅಲ್ಲಿ ಎಲ್ಲ ಕಂಪ್ಯೂಟರ್ ದುನಿಯಾ, ಆನ್ಲೈನ್ ಅಲ್ಲಿ ಎಲ್ಲ ಎಕ್ಸಾಮ್ ಎಲ್ಲ ಪ್ರತಿಯೊಂದು. ಈಗ ಅಗ್ನಿವೀರ ಅಂತೇಳಿ 5 ವರ್ಷಕ್ಕಂತ ತಗೋತಾ ಇದಾರೆ. ಅದು ಮಕ್ಕಳು ಹೋಗಿ ಬಂದ್ರೆ ಡಿಸಿಪ್ಲಿನ್ ಕಲಿತಾರೆ. ಟ್ರೈನಿಂಗ್ 5 ವರ್ಷ ನೌಕರಿ ಮಾಡಿದ್ದ ಗೊತ್ತಾಗಲ್ಲ. ಕೈ ತುಂಬಾ ಪೇಮೆಂಟ್ ತಗೊಂಡ್ ಬಂದ್ ಇಲ್ಲಿ ಬೇಕಾದಂತ ನೌಕರಿ ಸಿಗತ್ತೆ. ಇಲ್ಲಿ ಬಂದ್ ನೌಕರಿ ಮಾಡ್ಬೋದು. ಇವಾಗ ಹೋಗೋರ್ಗೆ ಎಲ್ಲಾ ತರದಿಂದ ಅನುಕೂಲ ಇದೆ. ಪ್ಲೇಸ್ ಅದು ಹಂಗೆ ತಿನ್ನಕ್ ಏನ್ ಕಡಿಮೆ ಇಲ್ಲ. ಬೇಕಾದ್ ಬೇಡತನ ಬಜ್ಜಿ, ಮಿರ್ಚಿ, ಯಾರು ಏನ್ ತಿಂತಾರ, ವೆಜ್ ತಿನ್ನೋರು ವೆಜ್, ನಾನ್ ವೆಜ್ ತಿನ್ನೋರು ನಾನ್ ವೆಜ್, ಅದೆಲ್ಲ ಸುಖ ಇರತ್ತೆ. ಈ ತರ ನೀರು
ಕೆಲವೊಂದ್ಸಲ ಅಲ್ಲೇ ಐಸ್ ತಗೊಳ್ಳೋದು ಅದು ಹೀರೋ ಗೊಬ್ಬರದಂಗೆ ಬೀಳುತ್ತೆ, ಸಣ್ಣಗೆ ಹಿಟ್ಟಿಟ್ಟು ಮೈದಾ ಹಿಟ್ಟಿನಾಗೂ ಬೀಳುತ್ತೆ. ಬೆಳಕಾಗ್ಬಿಡ್ದ ಅಂತಂದ್ರೆ ಡೋರ್ ಓಪನ್ ಮಾಡೋಕ್ಕಾಗಲ್ಲ, ಅಷ್ಟು ಬರ್ಫ್ ಬಿದ್ದಿರುತ್ತೆ. ಸೊ ಡ್ಯೂಟಿ ನಮ್ದು 2 ಅವರ್ ಡ್ಯೂಟಿ, ಅಲ್ಲಿ 2 ಅವರ್ ಡ್ಯೂಟಿ ಮಾಡೋದು, 2 ಅವರ್ ಬಂದು ಮಲಗೋದು. ಸ್ಲೀಪಿಂಗ್ ಬ್ಯಾಗ್ ಅಂತ ಇರುತ್ತೆ, ಸ್ಲೀಪಿಂಗ್ ಬ್ಯಾಗಲ್ಲಿ ಕಾಲು ಹಾಕೊಂಡು ಜೀಪ್ ಎಳ್ಕೊಳ್ದು, ಹಿಂಗೆ ಜೀಪ್ ಎಳ್ಕೊಂಡ್ಕಾರ ಅದ್ರೊಳಗನ ಮಲ್ಕೊಳ್ಳೋದು ಬೆಚ್ಚಗೆ. ಮತ್ತೆ 2 ಅವರ್ ಡ್ಯೂಟಿ ಮುಗಿದೊಳಗೆ ಮತ್ತೆ 2 ಅವರ್ 2ರಿಂದ 6ರಿಂದ 8, 8ರಿಂದ 10, 10ರಿಂದ 12 ಈಗೇನು 6ರಿಂದ 8 ನೋಡಿರ್ತಾನಲ್ಲ ಡ್ಯೂಟಿ, ಅವ್ ಮತ್ತೆ 12ರಿಂದ 2, 2ರಿಂದ 4, 4ರಿಂದ 6 ಈ ಥರ ಒಂದು ನೈಟ್ಗೆ 3 ಜನ ಡ್ಯೂಟಿ. ಒಬ್ಬರು ಕಮಾಂಡರ್ ಇರ್ತಾರೆ, ನಾಯಕ. 3 ಮಂದಿ ಸಿಪಾಯಿ, ಲಾಸ್ಟ್ ನಾಯಕ ಅವ್ರು ಡ್ಯೂಟಿ ಮಾಡೋದು. ಕಮಾಂಡ್ರ್ ನಾಯಕ ಹವಾಲ್ದವ್ರು ಕಮಾಂಡ್ರ್ಗಳು ಇರ್ತಾರೆ. 2 ಅವರ್ ಡ್ಯೂಟಿ ಮಾಡಿ ನಿದ್ದಿನ 4 ಅವರ್ ನಿದ್ದೆ ಮಾಡಕ್ಕೆ ನಿದ್ದೆ ಹತ್ತಾಕನ ಮತ್ತೆ ಟೈಮ್ ಹಿಡಿತೈತೆ. ಅಷ್ಟಾಗ್ಬಿಡ್ದ ಅಂತಂದ್ರೆ ಆಯ್ತು, ಟೈಮ್ ಆಯ್ತು, ಡ್ಯೂಟಿ ನೆಕ್ಸ್ಟ್ ಡ್ಯೂಟಿ ಬಂದ್ಕರ ಅವ ಬಂದು ಎಬ್ಸ್ತಾನೆ. ಸ್ನಾನ ಮಾಡೋದಂತರೂ ಅವ 3 ತಿಂಗಳಿಗೆ ಮಾಡ್ತಾನಂತಂದ್ರೆ ದಿನಕ್ಕೆ 10 ಸಲ ಮಾಡಿದಂಗ. ಅದಕ್ಕೆ ಅಲ್ಲಿ ಒಳಗೆಲ್ಲ ನೆಟ್ ಬನೇನದು ಅಂತ ಇರುತ್ತೆ, ಅದನ್ನೆಲ್ಲ ಕೊಟ್ಟಿರ್ತಾರೆ. ಕೋಟ್ ಪರಕ, ಇನ್ನರ್ ಕೋಟ್ ಪರಕ, ಔಟ್ರ ಸ್ನೋ ಕೋಟ್, ಪ್ರತಿಯೊಂದು ಒಳಗೆ ಅಂಡರ್ ಪ್ಯಾಂಟ್ ಇಷ್ಟೆಲ್ಲ ಇರ್ತಾವ. ಬೆಚ್ಚಗೆ ಇರಾಕಲ್ಲಿ ಐಸಲ್ಲಿ ಹಂಗೆಲ್ಲ ಇರುತ್ತೆ. ನಾ ಕೇಳ್ಪಟ್ಟಿದ್ದೆ ಅಲ್ಲಿ ಐಸ್ ಬಿಸಿನೀರು ನೀರಲ್ಲ, ಐಸ್ ಕ್ಯೂಬ್ ಐಸ್ ಇರುತ್ತೆ. ಐಸ್ ಅನ್ನ ಅಲ್ಲೇ ಓಪನ್ ಮಾಡಿ ಶೆಡ್ಗಳು ಅದಾವ ನೋಡು, ಆ ಶೆಡ್ ಅಲ್ಲಿ ನಾವು ಇರೋದು ಅಲ್ಲಿ. ಸೊ ಕೆಳಗಡೆ ಮ್ಯಾಲೆಲ್ಲ ದೊಡ್ಡದಾಗೆಲ್ಲ ಬಂಗಾರ ಅಂತ ಇರತ್ತೆ, ನಾವ್ ಎಲ್ಲಿದೇವನು ಗೊತ್ತಾಗಲ್ಲ, ಆ ತರ ಎಲ್ಲ ಇರುತ್ತೆ ಅಲ್ಲಿ. ಸೊ ನಾವ್ ಹಿಂಗ ಗುಡ್ದಾಗನ ಅದೇವನ್ನ ಇಲ್ಲಿ ಹೋಲ್ಡ್ ಮಾಡಿ ಅವ್ರನ್ನ ನಾವು ನೋಡ್ತೇವೆ. ಅವ್ರ ಮೂವ್ಮೆಂಟ್ ಮಾಡೋದು, ಎಡಗಡೆಯಿಂದ ಬಲ್ಕ್ ಆದ್ರು, ಬಲಗಡೆಯಿಂದ ಎಡಕ್ಕೂ ಆದ್ರು, ಇಷ್ಟು ಜನ ಆದ್ರು, ಇಷ್ಟು ಜನ ಇಲ್ಲ ಅಂತ ಹೇಳ್ತಾರೆಲ್ಲ ನಾವು ನಮ್ಮ ಹಿಂದೆ ಕಮಾಂಡ್ರಿಗೆ ರಿಪೋರ್ಟ್ ಕೊಡ್ತೇವೆ. ಸೊ ಆ ಥರ ಅಲ್ಲಿ ಆಲ್ಟಿಟ್ಯೂಡಲ್ಲಿ ಕಷ್ಟ ಇರುತ್ತೆ. ಪಿ ಸ್ಟೇಷನಲ್ಲಿ ಮಸ್ತ್ ಮಜಾ, ದಿನ ಈ ಥರ ಕಲರ್ ಡ್ರೆಸ್, ಎಳೆದ ಕಲರ್ ಡ್ರೆಸ್ ಹಾಕ್ಕೊಂಡು ಇಂದ ರೋಲ್ ಕಲಾದ್ಗಳಿಗೆ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬರ್ಬೋದು. ಅಲ್ಲಿ ಹೊರಗಡೆ ಹೋಗಂಗಿಲ್ಲ, ಒಳಗಡೆನೂ ಹೋಗಂಗಿಲ್ಲ. ಅಲ್ಲಿ ಅದೇ ಏನಲ್ಲ, ತಿಂಗಳಿಗೊಮ್ಮೆ ಜಳಕ ಮಾಡವ, ದಿನಕ್ಕೆ 10 ಸಲ ಮಾಡಿದಂಗೆ, ಆ ಥರ ಜೀವನ. ಕಷ್ಟ ಇದೆ, ಕಷ್ಟ ಕೂಡ ಸುಖನೂ ಇದೆ, ಹಂಗೇನಿಲ್ಲ. ಆ ನಂತರ 5 ವರ್ಷ 4 ವರ್ಷ ಆದ ನಂತರ ಒಂದು PT ಲಾಸ್ಟ್ ನಾಯ್ಕ್ ಅಂತ ಬರುತ್ತೆ. ಸೊ ಆಗ 4 ವರ್ಷ 5 ವರ್ಷಕ್ಕೆ ನಾಯ್ಕ್ ಅಂತೆ. ಸೊ ಅದಾದ ನಂತರ ಮತ್ತೆ ಹವಾಲ್ದಾರ್ ಕೇಳಿದ್ರು, ಅದಕ್ಕೆಲ್ಲ ಫಸ್ಟ್ ಮ್ಯಾಪ್ ರೈಡಿಂಗ್ ಪಾಸ್ ಮಾಡಬೇಕು. ಅದಕ್ಕೆ ಅವಾಗ ಹವಾಲ್ದಾರ್ ಆಗ್ತಾನೆ. ಮೊದಲೆಲ್ಲ ಫಸ್ಟ್ ಹಿಂದಿ ಅಂತ ಇತ್ತು ಅವಾಗ, ಈಗೆಲ್ಲ ಹಿಂದಿ ಅದು ಏನೂ ಇಲ್ಲ. ಸೊ ಫಸ್ಟ್ ಮ್ಯಾಪ್ ರೈಡಿಂಗ್ ಈಗ 40 ವರ್ಷದ ಹಿಂದಿನ ಕತೆ ನಾನು ಹೇಳ್ತಾ ಇರೋದು. ಈಗೇನು 12 ವರ್ಷಕ್ಕಂದ್ರೆ ಈಗ ನಾಯಕ್ ಸುಬೇದಾರ್ ಅಂತ JSU ಆಗ್ತಾರಂತೆ. ಹವಾಲ್ದಾರ್ ನಾನು ಸಿಪಾಯಿ ಅಲ್ಲ, ರೆಕ್ರೂಟು, ಲಾಸ್ಟ್ ನಾಯ್ಕು ಹವಾಲ್ದಾರು. ಲಾಸ್ಟ್ ನಾಯ್ಕ್ ಅಂದ್ರೆ 1 PT, ನಾಯ್ಕ್ ಅಂದ್ರೆ 2 PT, ಹವಾಲ್ದಾರ್ ಅಂದ್ರೆ 3 PT. ಹವಾಲ್ದಾರನ ಅಂದ್ರೆ ಅದೇ ದೊಡ್ಡ ರ್ಯಾಂಕ್ ಅಂತ. ಹವಾಲ್ದಾರನ ದೊಡ್ಡ ರ್ಯಾಂಕು ಅಂದ್ರೆ JSU ಇದಕ್ಕಿಂತ ಹೆಚ್ಚಿಂದು. JSU ನಾಯ್ಕ್ ಸುಬೇದಾರ 1 ಸಿಂಗಲ್ ಸ್ಟಾರ್ ಬರುತ್ತೆ, ನಾಯ್ಕ್ ಸುಬೇದಾರ್ ಅಂತಾರ ಅವ್ರಿಗೆ. 1 ಸ್ಟಾರು, 1 ರಿಬ್ಬನ್ ಬಂದ್ರೆ ನಾಯ್ಕ್ ಸುಬೇದಾರ್. ಇದು ಆರ್ಮಿದೆಲ್ಲ ಇವಾಗ ಕಂಪ್ಲೀಟ್ ಆಯ್ತಲ್ಲ, ಇಷ್ಟೊತ್ತು ಆರ್ಮಿ ಲೈಫ್ ಬಗ್ಗೆ ಇದೆ. ಸೊ ಇವಾಗ ನೆಕ್ಸ್ಟ್ ಅದಾದ್ಮೇಲೆ ಆರ್ಮಿ ರಿಟೈರ್ಡ್ ಎಲ್ಲ ಆದ್ಮೇಲೆ BL ಅಂದ್ರೆ ಈಗ ಒಂದು ಸ್ವಲ್ಪ ವರ್ಷ ಬೇರೆ ಕಡೆ ಎಲ್ಲ ವರ್ಕ್ ಮಾಡಿ ಆಮೇಲೆ BL ಅಲ್ಲಿ ಜಾಬ್ ಮಾಡಿದೆ. ಸೊ BL ಅಲ್ಲಿ ಅವರು ಕೂಡ ವರ್ಕ್ ಮಾಡಿದ್ದಾರೆ. ಅಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋದನ್ನು ಕೂಡ ಬೇಕು ಅನ್ನೋದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳೋಣ. ಅಲ್ಲಿ ಸಿಕ್ಕಿಮೇಲೆಲ್ಲ ನೀರು ನಾವು ಕೆರೋಸಿನ್ ಸೀಮೆ ಎಣ್ಣೆ ಅಂತೀವಲ್ಲ, ಅಲ್ಲಿ ಆ ಟೈಮ್ದಾಗ, ಅವಾಗಿನ ಟೈಮ್ದಾಗ ಬುಕಾರಿ ಅಂತ ಇರುತ್ತೆ. ಅಲ್ಲಿ ಸೀಮೆ ಎಣ್ಣೆ ಒಂದೊಂದೇ ಬಂದು ಬೀಳ್ತದೆ, ಅದನ್ನು ಸುತ್ತಾರ್ದ 4 ಜನ ಕುಂತು ನಾವು ಕಾಸ್ಕೋಬೇಕು. ಚಳಿ ಇರ್ತಲ್ಲ ಆ ಥರ. ಅಲ್ಲಿ ಸೀಮೆ ಎಣ್ಣೆಗೆ ನೀರು ಬಳಸ್ದಂಗೆ ಬಳಸ್ಬೋದು. ಪೆಟ್ರೋಲು ಸೀಮೆ ಎಣ್ಣೆ ಬಂದು ಬೀಳುತ್ತೆ ಅಲ್ಲಿ. ಆದ್ರೆ ನೀರು ನಾವು ಕೆಳಗೆ ಸರೋವರಕ್ಕೆ ಹೋಗಿ ನೀರು ತೊಗೊಂಬರ್ಬೇಕು. ನಾವಿರೋದು ಮೇಲೆ ಟಾಪಲ್ಲಿ ಸರೋವರ ಕಾಜಿದ್ದಂಗೆ ಇರುತ್ತೆ. ಏನು ಐಸ್ ಎಲ್ಲ ನಮ್ಮ ಗಂಬು ಐಸ್ ಬೂಟು ಅಲ್ಲಿ ಇಷ್ಟು ಮಟ್ಟ ಬೂಟ್ ಹಾಕ್ಕೊಂಡಿರ್ತೀವಿ ಐಸಲ್ಲಿ, ಐಸ್ ಒಳಗೆ ಹೋಗ್ಬಾರ್ದು ಅಂಥೇಳಿ.
ಸೊ ಆ ಬೂಟ್ ಹಾಕೊಂಡು ನಮ್ಮ ಎಲ್ಲ ತಗೊಂಡು ಸರೋವರ್ ಕಚ್ಚದ ಮೇಲೆ ಲೋಡ್ ಮಾಡ್ತಾರೆ. ಆಚೆ ಕಡೆ ಒಂದು ಈಚೆ ಕಡೆ ಒಂದು ಬಕ್ಕಳ ಅಂತಾರೆ, 2 ಕೊಡ ನೀರು ಇಡ್ತೈತೆ. ಅದು ಆ ನೀರು ಕೆಳಗಡೆ ಹೋಗಿ ಹೆಪ್ಪಗಟ್ಟಿರ್ತೈತಿ. ಅಲ್ಲಿ ನಾವೊಂದು ಚೆಂಬು ತೊಗೊಂಡು ಅದನ್ನು ಕುಕ್ಕಿ ಅದ್ರಾಗಿಂದ ನೀರು ಹಿಂಗೆ ತಗೊಂಡು ಅದಕ್ಕೆ ಹಾಕಿ ಅದನ್ನು ನಮ್ಮ ದುಬ್ಬದ ಮೇಲೆ ತೊಗೊಂಡು ಹಿಂಗೆ ಹಿಡ್ಕೊಂಡು ನಾವು ಪಾಡಿ ಹತ್ತಿ ಬರಬೇಕು. ಅದಕ್ಕೆ ಸರೋವರಕ್ಕೆ ಹೋಗಿ ನೀರು ತೊಗೊಂಬರ್ಬೇಕು. ಸ್ಲಿಪ್ಪಾಗಿ ಏನಾರು ಅಲ್ಲಿ ಬಿದ್ದರೆ ಅದು ಆ ಥರ ಏನೂ ಆಗಂಗಿಲ್ಲ. ಆ ಥರ ಒಂದ್ಸಲ ಹೋಗಿ ಸರೋವರಕ್ಕೆ ಹೋಗಿ ಒಂದು ಬಕ್ಕಳ ನೀರು ತೊಗೊಂಬಂದ್ರೆ ಅವತ್ತಿನ ಡ್ಯೂಟಿನೇ ಮುಗೀತು ನಮ್ದು. ಇಡೀ ನಮ್ಮ ಭಾರತದ ಸೈನಿಕರು ನಮ್ಮ ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ, ಇವತ್ತಿನ ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ ನಮ್ಮ ತಂದೆಯವರ ಆರ್ಮಿ ಲೈಫ್ ಜರ್ನಿ ಬಗ್ಗೆ ಅವ್ರ ಬಾಯಿಂದನೇ ತಿಳಿಸ್ಕೊಟ್ರು. ಸೊ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಹಾಗೆ ನನಗೂ ಕೂಡ ತುಂಬಾ ಹೆಮ್ಮೆ ಇದೆ, ಒಬ್ಬ ಸೈನಿಕನ ಮಗ್ಳ ಅಂತ ಹೇಳ್ಕೊಳಕ್ ನಂಗೆ ತುಂಬಾ ಖುಷಿ ಇದೆ. ಹಾಗೆ ಈ ಒಂದು ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ದೇಶದ ಯೋಧರಿಗೆ ಒಂದು ಬಿಗ್ ಸೆಲ್ಯೂಟ್ ಅಂತ ಹೇಳ್ತಾ ಈ ಒಂದು ವ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ.